ಇಡೀ ರಾಜ್ಯ ತುಂಬ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವೇ ಸಂಭ್ರಮ. ಇಡೀ ಕನ್ನಡಿಗರು ಒಂದು ದಿವಸ ನವೆಂಬರ್ 1 ದಿವಸ ಕನ್ನಡ ಬಾವುಟವನ್ನು ಹಿಡಿದು ಬೀದಿಯಲ್ಲಿ ಆದಿಯಲ್ಲಿ ಸಂಭ್ರಮಿಸೋದು ಒಂದು ಕಡೆ ಆದ್ರೆ, ಆ ಮರುದಿನ ಹುಟ್ಟುಕೊಳ್ಳುವಂತ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮರ. ಕನ್ನಡ ತನ್ನ 100% ಅಸ್ತಿತ್ವವನ್ನ ಕರ್ನಾಟಕದಲ್ಲಿ ಉಳಿಸ್ಕೊಂಡಿದೆಯಾ? ಕನ್ನಡಿಗ 100% ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯವಾಗಿದೆಯಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾವುದೋ ಹಿಂದಿ ಅನ್ನುವ ಭಾಷೆ ಒಂದ್ ಕಡೆ, ಮತ್ತೊಂದು ಕಡೆ ಯಾವುದೋ ವರ ನುಡಿ ಮತ್ತೊಂದು ಕಡೆ, ದೇವನುಡಿ ಇನ್ನೊಂದು ಕಡೆ, ಇಂಥವೆಲ್ಲವೂ ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಾಗ ಕನ್ನಡಿಗರು ಬೇರೆ ಭಾಷೆಗಳನ್ನ ಭಾಷೆಗಳನ್ನ ಕಲಿತು ಬೆರೆತು ಹೋಗುವಂತ ಕಾಲಘಟ್ಟದಲ್ಲಿ ಕನ್ನಡ ಮಾತಾಡೋದೇ ಕಷ್ಟ ಅನ್ನುವ ಈ ಸಂದರ್ಭಕ್ಕೆ ಕರ್ನಾಟಕದ ರಾಜ್ಯೋತ್ಸವವನ್ನ ಯಾವ ರೀತಿಯಲ್ಲಿ ಆಚರಿಸಬೇಕು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈ ನೆಲದ ಯುವಕರು ಎಲ್ಲೋ ತನ್ನ ಭಾಷೆ, ಸಂಸ್ಕೃತಿ, ತನ್ನ ತಾಯ್ನಾಡಿನ ಅಭಿಮಾನವನ್ನ ಬಿಟ್ಟು ಯಾವುದೋ ಪರಕೀಯ ಸಂಸ್ಕೃತಿ, ಭಾಷೆ, ಪರಕೀಯ ಸಂಗೀತ ಲೋಕದಲ್ಲಿ ಮಿಂದು ಹೋಗ್ತಿರುವಂತ ಕಾಲಘಟ್ಟದಲ್ಲಿ ಅವ್ರನ್ನೆಲ್ಲ ಕನ್ನಡದ ಮುಖ್ಯವಾಹಿನಿಗೆ ತರಬೇಕಾದ್ರೆ ನಾವು ಭಾರಿ ದೊಡ್ಡ ಕೆಲಸವನ್ನ ಮಾಡಬೇಕಾಗಿದೆ. ನಿಸಾರ್ ಅಹಮದ್ ಹೇಳಿದಾಗೆ ಕೇವಲ ಒಂದು ದಿನದ ಸಂಭ್ರಮ, ಸಡಗರ, ಉತ್ಸವ ಕನ್ನಡದ ಆದ್ರೆ ಅದು ಸರಿ ಅನ್ಸಲ್ಲ. ಕನ್ನಡದ ಉತ್ಸವ ಅದು ನಿತ್ಯೋತ್ಸವ ಆಗಬೇಕು ಅನ್ನುವ ಕಾಳಜಿ, ಕಳಕಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಳಜಿ. ಇಡೀ 24 ಗಂಟೆ ಕರವೇ ಕಾರ್ಯಕರ್ತರು ಇಡೀ ನಾಡಿನ ಉದ್ದಗಲಕ್ಕೂ ತನ್ನ ಜೀವದ ಅಂಗ ತೋರಿದು, ತನ್ನ ಬದುಕನ್ನು ತೋರಿದು ಈ ನಾಡಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಅನ್ನೋದಾದ್ರೆ, ಕರ್ನಾಟಕ ಉದಯವಾಯ್ತಲ್ಲ ಅಂತೇಳಿ 56 ನವೆಂಬರ್ 1 ಸಾರಿ ಹೇಳಿದಂತ ದಿನ ಎಲ್ಲ ಕಾಲಕ್ಕೂ ಕನ್ನಡಿಗರ ಕೈಯಲ್ಲಿ ಕರ್ನಾಟಕ ಉಳಿಬೇಕಲ್ಲ, ಆ ಉಳಿಸ್ಲಿಕ್ಕೋಸ್ಕರ ಕರವೇ ಕಾರ್ಯಕರ್ತರು, ಕರವೆಯ ಕೆಚ್ಚೆದೆಯ ಕಲಿಗಳು, ರಕ್ಷಣಾ ವೇದಿಕೆಯ ಹುಲಿಗಳು ಕನ್ನಡ, ಕರ್ನಾಟಕ, ಕನ್ನಡಿಗನ ಬದುಕಿಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ 100% ಯಾವತ್ತು ಜಯ ಸಿಗುತ್ತೋ, ಯಾವತ್ತು ನಮ್ಮನ್ನು ಆಳುವ ಪ್ರಭುಗಳಿಗೆ ನನ್ನ ನಾಡು, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಜಲ ಅನ್ನುವ ನೈಜವಾದ ಕಾಳಜಿ ಅವರಲ್ಲಿ ಬರುತ್ತೋ ಅವತ್ತು ಕನ್ನಡಿಗರ ಪಾಲಿಗೆ ಉದಯವಾಯಿತು ನಮ್ಮ ಕರ್ನಾಟಕ, ಉದಯವಾಯಿತು ನಮ್ಮ ಕನ್ನಡ ನಾಡು ಅನ್ನುವ ಹೇಳೋದ್ರಲ್ಲಿ ಅರ್ಥ ಇರುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.